ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಅದರ ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಬತ್ತಿ ಹೋಗಿರುವಂತಹ ನದಿಗಳು ಎಲ್ಲವೂ ಕೂಡ ಜೀವ ಕಳೆ ಬಂದಿರುವುದರ ಜೊತೆಗೆ ಕೆಲವೊಂದಿಷ್ಟು ನದಿಗಳು ಈಗ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಹೀಗಾಗಿ ಸದ್ಯ ಈಗ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಪ್ರವಾಹದ ಆತಂಕ ಕೂಡ ಶುರುವಾಗಿರುವಂಥದ್ದು. ನಮ್ಮ ಜೊತೆಗೆ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ ನಾನು. ಸರ್, ಈಗ ಪ್ರವಾಹದ ಆತಂಕ ಜಿಲ್ಲೆಯ ಕೆಲವು ಭಾಗದಲ್ಲಿ ಸೃಷ್ಟಿಯಾಗಿರುವಂಥದ್ದು. ಸೊ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಸಹದೇವ್ ಅವರೇ, ನಿನ್ನೆ ನಾವು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿದು ಮೀಟಿಂಗ್ ಮಾಡಿದ್ದೀವಿ. ಎಲ್ಲ ತಾಲೂಕುಗಳಲ್ಲಿರುವಂಥ ಸ್ಥಿತಿಗತಿ ಏನಿದೆ ಅದರ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆನೂ ಮಾಡಿದ್ದೀವಿ. ಸದ್ಯಕ್ಕೆ ಯಾವುದೇ ಆತಂಕ ಇಲ್ಲ. ಬಿಕಾಸ್ ಇದು ಇನ್ನೂ ವಾಡಿಕೆ ಮಳೆಕಂತ ನಮ್ಮ ಪಶ್ಚಿಮ ಘಟ್ಟದ ಭಾಗದಲ್ಲಿ ಇದು ಸ್ವಲ್ಪ ಇನ್ನೂ ಕಡಿಮೆನೇ ಇದೆ. ಆದರೆ ನಾವು ಮುನ್ನೆಚ್ಚರಿಕೆ ವಹಿಸಿ ಎಲ್ಲ ಸಭೆಗಳನ್ನು ಮಾಡ್ಕೊಂಡಿದ್ದೀವಿ. ಕೃಷ್ಣಾ ನದಿನಲ್ಲಿ ಮಹಾರಾಷ್ಟ್ರದಿಂದ ಬಂದು ದೂದ್ಗಂಗಾ ವೇದಗಂಗಾ ಎಲ್ಲ ಜೋಡಣೆ ಆಗಿ ಹಿಪ್ಪರಿಗಿಗೆ ಸರಿಸುಮಾರು 1 ಲಕ್ಷ ಕ್ಯೂಸೆಕ್ಸ್ ನೀರು ಹರಿದುಬಿಟ್ಟು ಅಲ್ಲಿ ಸೇರ್ಕೊಳ್ತಾ ಇದೆ. 2 ಲಕ್ಷ ಕ್ಯೂಸೆಕ್ಸ್ ತನಕ ನಮಗೆ ಯಾವುದೇ ತೊಂದರೆ ಇಲ್ಲ. ಏನು ಬರದ ಸಂದರ್ಭ ಪರಿಸ್ಥಿತಿ ಇತ್ತು ಅದು ಭಾಳಷ್ಟು ಮಟ್ಟಕ್ಕೆ ಚೇಂಜ್ ಆಗಿದೆ. ನೀರಿನ ಕೊರತೆ ಇಲ್ಲ. 13 ಮಲ್ಟಿ ವಿಲೇಜ್ ಸ್ಕೀಮ್ ಏನು ಆಪರೇಟ್ ಆಗ್ತಾ ಇದ್ದಾವೆ ಎಲ್ಲ ಆಪರೇಷನಲ್ ಇದ್ದಾವೆ. ಆ್ಯಂಡ್ ಕುಡಿಲಿಕ್ಕೆ ನೀರಿನ ತೊಂದರೆ ಇಲ್ಲ. ಘಟಪ್ರಭಾದಲ್ಲಿ ಸರಿಸುಮಾರು 25,000 ಕ್ಯೂಸೆಕ್ ನೀರು ಹರಿತಾ ಇದೆ, ಹಿಡ್ಕಲಲ್ಲಿ ಸೇರ್ಕೊಳ್ತಾ ಇದೆ. ಹಾಗೂ ಮಲಪ್ರಭಾದಲ್ಲಿ 5,000 ಕ್ಯೂಸೆಕ್ಸ್ ಹರಿತಾ ಇದೆ. ಹಿಪ್ಪರಿಗಿನಲ್ಲಿ ಏನು 0 ಲೆವೆಲ್ ಇತ್ತು, ಈಗ ಅದು 1.7 TMCಗೆ ಏರ್ಕೊಂಡಿದೆ. ಮನೆ ಹಾನಿಗಳು ಆಗ್ತಾ ಇದ್ದಾವೆ. ಒಂದು 5 ಮನೆ ಹಾನಿಯಾಗಿದ್ದಾವೆ, ಪೂರ್ತಿ ಹಾನಿ, ಹಾಗೂ ಭಾಗಶಃ ಹಾನಿ ಒಂದು 16 ಮನೆಗಳಾಗಿದ್ದಾವೆ. ಪರಿಹಾರ ಕೊಡ್ತಾ ಇದ್ದೀವಿ ನಾವು. ಈಗ SDRF ಟೀಮ್ ಆಗಿರ್ಬೋದು ಮತ್ತು ಕಾಳಜಿ ಕೇಂದ್ರಗಳಾಗಿರ್ಬೋದು ಇವೆಲ್ಲವೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ರೆಡಿ ಇಟ್ಕೊಂಡಿದ್ದೀರಿ ಅನ್ನುವಂಥದ್ದು. ಸೊ ಅವೆಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀರಿ? SDRF ಟೀಮ್ಸ್ ಜೊತೆ ನಿನ್ನೆ ಮಾತಾಡಿದ್ದೀವಿ. ಹಾಗೂ NDRF ಒಂದು ಟೀಮ್ ಇದೆ ನಮ್ಮ ಕಡೆ. ಎಲ್ಲ ಅಲರ್ಟಲ್ಲಿದ್ದಾರೆ. ಯಾವುದೇ ಸಂದರ್ಭ ಬಂದಾಗ 1 ತಾಸು ಒಳಗಡೆ SDRF ಟೀಮ್ NDRF ಟೀಮ್ ಅಲ್ಲಿ ಇರೋ ಥರ ನಾವು ಮ್ಯಾಪಿಂಗ್ ಮಾಡ್ಕೊಂಡಿದ್ದೀವಿ. ಹಾಗೂ ಕಾಳಜಿ ಕೇಂದ್ರಗಳನ್ನು ನಾವು ಆಲ್ರೆಡಿ ಮ್ಯಾಪ್ ಮಾಡಿ ಇಟ್ಕೊಂಡಿದ್ದೀವಿ. ಅಲ್ಲಿ ಮೂಲಭೂತ ಸೌಕರ್ಯಗಳು ಇದಾವೆ ಇಲ್ಲ ಅಂತ ಹೇಳಿ ಚೆಕ್ ಮಾಡಲಿಕ್ಕೂ ನಾನು ನಿನ್ನೆ ಹೇಳಿದ್ದೀನಿ. ಎಲ್ಲ ತಹಶೀಲ್ದಾರ್ಗಳು ಹೋಗಿ ಚೆಕ್ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಾವು SR ಕೆಲಸನೂ ಮಾಡ್ತಾ ಇದ್ದೀವಿ, ಸೆನ್ಸಸ್ ಕೆಲಸನೂ ಮಾಡ್ತಾ ಇದ್ದೀವಿ. ಯಾವುದೇ ಕೆಲಸಗಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ತಾ ಇದ್ದೀವಿ. ನದಿ ಪಾತ್ರದಲ್ಲಿರುವಂಥ ಗ್ರಾಮಗಳಿಗೆ ಅಲರ್ಟ್ ಇರುವಂಥ ಅದರಲ್ಲೂ ಮುಖ್ಯವಾಗಿ 20 ಗ್ರಾಮಗಳಿಗೆ ಒಂಚೂರು ಅಲರ್ಟ್ ಇರುವಂತೆ ಎಚ್ಚರಿಕೆ ಕೂಡ ನೀಡಿದ್ದೀವಿ. ನಾವು ಏನು ಹೇಳಿದ್ದೀವಿ ಅಂದರೆ, ನಾವೇನು ಮ್ಯಾಪಿಂಗ್ ಮಾಡ್ಕೊಂಡಿದ್ದೀವಿ, ಸದ್ಯಕ್ಕೆ ಇದೆಲ್ಲ ವಾಡಿಕೆ ಪರಿಸ್ಥಿತಿನೇ ಇದೆ. ಆದರೆ ಯಾವ ಮಣ್ಣಿನ ಗೋಡೆ ಮನೆಗಳಿರ್ತಾವಲ್ವ ಅವ್ರಿಗೆ ನೀವು ವಾರ್ನಿಂಗ್ ಕೊಡಬೇಕಂತ ಹೇಳಿ ಗ್ರಾಮ ಸಹಾಯಕರಿಗೆ ಅವರಿಗೆಲ್ಲರಿಗೂ ಹೇಳಿದ್ದೀವಿ. ಮಳೆ ಪ್ರಮಾಣ ಹೆಚ್ಚಾದ ತಕ್ಷಣ ಈ ಮಣ್ಣಿನ ಗೋಡೆಗಳು ಬಿದ್ದೋ ಸಾಧ್ಯತೆಗಳಿರ್ತವೆ. ಅದರಿಂದ ಅವರಿಗೆ ಹೇಳಿ ಸಂಬಂಧಿಕರ ಮನೆಗೆ ಹೋಗ್ಬೇಕಂತ ಹೇಳಿ ನಾವು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ. ನದಿ ಪಾತ್ರದಲ್ಲಿ ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದೀರಿ? ಮತ್ತು ಕಾಳಜಿ ಕೇಂದ್ರ 397 ಕಾಳಜಿ ಕೇಂದ್ರ ಇದನ್ನು ಗುರುತು ಮಾಡ್ಕೊಂಡು ಸರಿಸುಮಾರು 30 ಬೋಟ್ಸ್ನು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಬೋಟ್ಸ್, ಇಂಜಿನ್ಸ್, ಡೀಸೆಲ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಯಾವುದೇ ತುರ್ತು ಸಂದರ್ಭ ಬಂದಾಗ ಎಲ್ಲ ರೀತಿಯ SDRF NDRF ಟೀಮ್ಸ್ ಮುಖಾಂತರ ಹೋಗಿ ಆ್ಯಕ್ಷನ್ ತಗೊಳ್ಳಿಕ್ಕೆ ನಾವು ರೆಡಿ ಇದ್ದೀವಿ. ಸೊ ಏನು ಹೇಳ್ತೀವಿ ಸರ್, ನದಿ ಪಾತ್ರ ಈಗ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಜಿಲ್ಲೆನಲ್ಲಿ. ಆದರೆ ನಾವು ಎಚ್ಚರಿಕೆ ವಹಿಸಬೇಕು. ನದಿ ಬದಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮಳೆ ಆಗ್ತಾ ಇದೆ, ಮೋಟರ್ ಆನ್ ಮಾಡಲಿಕ್ಕೆ ರೈತರು ಅಲ್ಲಿ ಹೋಗಿ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮಳೆ ಜಾಸ್ತಿ ಇದ್ದಾಗ ನಾವು ರಜೆನೂ ಘೋಷಣೆ ಮಾಡಿದ್ದೀವಿ. ಮಳೆ ಜಾಸ್ತಿ ಇದ್ದಾಗ ದಯವಿಟ್ಟು ನದಿ ಹತ್ತಿರ ಹೋಗಬೇಡ. ಟೂರಿಸ್ಟ್ ಬರ್ತಾ ಇದ್ದಾರೆ, ಅವರು ನದಿ ಹತ್ತಿರ ಹೋಗಬಾರ್ದು. ವಾಟರ್ಫಾಲ್ಸ್ ನೋಡಲಿಕ್ಕೆ ಹೋಗ್ತಾ ಇದ್ದಾರೆ. ಬಹಳ ಹತ್ತಿರ ಹೋಗದಂತೆ ಒಂದು 300 ಮೀಟರ್ ಹಿಂದೆಯಿಂದ ನೋಡಿ ವೀಕ್ಷಣೆ ಮಾಡಿ ಅಂತ ಮನವಿ. ಜಮೀನುಗಳು ಕೂಡ ಬಹಳಷ್ಟು ಜಲಾವೃತ ಆಗಿದ್ದಾವೆ, ಅದರ ಬಗ್ಗೆ ಅದು ನಾವು ಸರ್ವೆ ಮಾಡ್ತೀವಿ. ಅದರದ್ದು ಮೆಕ್ಯಾನಿಸಮ್ಸ್ ಇರ್ತವೆ ನಮ್ಮ ಕಡೆ. ಭಾಳ ನಮಗೆ ಅನುಭವ ಇದೆ ಹೆಂಗೆ ಮಾಡಬೇಕಂತ. ರೈತರ ಜೊತೆ ಸಂಪರ್ಕದಲ್ಲಿ ಇದ್ದೀವಿ, ರೈತ ಮುಖಂಡರ ಜೊತೆ ಸಂಪರ್ಕದಲ್ಲಿದ್ದೀವಿ. ಯಾವ್ಯಾವ ಟೌನ್ಗಳಲ್ಲಿ ಎಷ್ಟು ಮಳೆಗೆ ಎಷ್ಟು ನೀರು ನುಗ್ಗುತ್ತೆ ಅದನ್ನು ಗೊತ್ತಿದೆ ನಮಗೆ. ಸೊ ನಿನ್ನೆ ಮೀಟಿಂಗಲ್ಲಿ ಭಾಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿ ನಾವು ಅವ್ರಿಗೆ ಹೇಳಿದ್ದೀವಿ ಎಷ್ಟು ನಾವು ಯಾವ ಪ್ರಮಾಣದಲ್ಲಿ ಅವರಿಗೆ ರೆಸ್ಕ್ಯೂ ಎಫರ್ಟ್ಸ್ನು ಯಾವಾಗ ಶುರು ಮಾಡಬೇಕನ್ನೋದು ನಾವು ಹೇಳಿ. ಸದ್ಯಕ್ಕೇನು ತೊಂದರೆ ಇಲ್ಲ. ಕಡೆಯದಾಗಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಮಳೆ ಪರಿಸ್ಥಿತಿ ಇದೆ ಮತ್ತು ಅಲ್ಲಿ ಎಫೆಕ್ಟ್ ನಮಗೆ ಭಾಳಷ್ಟು ಆಗ್ತಾ ಇದೆ? ಮಳೆ ಆಗ್ತಾ ಇದೆ ಅಲ್ಲಿ, ಎಸ್ಪೆಷಲಿ ನಮ್ಮ ಪುಣೆ ಭಾಗದಿಂದ ಎಲ್ಲ ಮಳೆ ಆಗ್ತಾ ಇದೆ. ವಾರ್ನಾ ಡ್ಯಾಮ್ ಕಡೆ ಮತ್ತು ಸಾಂಗ್ಲಿ ಕಡೆಯೂ ನಾವು ನಮ್ಮ ಆಫೀಸರ್ಸ್ನು ನಿನ್ನೆ ಕಳಿಸಿದ್ದೀವಿ. ಅಲ್ಲಿಂದ ಮಾನಿಟರ್ ಮಾಡಬೇಕು. ಅವರೇನಾದರೂ ವಾಟರ್ ರಿಲೀಸ್ ಮಾಡಿದ್ದಾರೆ ಅಂದರೆ ಇಲ್ಲಿ 20 ತಾಸು ತಗೊಳುತ್ತೆ ನಮ್ಮ ಜಿಲ್ಲೆಗೆ ಬರಲಿಕ್ಕೆ. ಆ 20 hours ಇಸ್ ಅ ಹ್ಯೂಜ್ ಗ್ಯಾಪ್. ನಾವು ಆ ಗ್ಯಾಪ್ ಒಳಗಡೆ ಇಲ್ಲೆಲ್ಲ ನಾವು ಮೆನುವರಿಂಗ್ ಮಾಡ್ಕೊಳ್ತೀವಿ. ಇಲ್ಲೆಲ್ಲ ತಳಮಟ್ಟದಲ್ಲಿ ಇನ್ಫಾರ್ಮೇಷನ್ನು ತಲುಪಿಸಿ ರಿಯಾಕ್ಷನ್ ಟೈಮ್ ಸಿಗುತ್ತೆ. CM ಕೂಡ ಬರ್ತಾರೆ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸುವರ್ಣಸೌಧದಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ದೀವಿ ಸೆಂಟ್ರಲ್ ಹಾಲಲ್ಲಿ.
ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಡ್ರೌಟ್ ಸಿಚುವೇಶನ್ ಇರ್ಬೋದು, ಸುಮಾರು ಕಡೆ ಮಳೆನೂ ಆಗ್ತಾ ಇಲ್ಲ, ಅದನ್ನು ವೀಕ್ಷಣೆ ಮಾಡ್ತಾರೆ. ಅಂದರೆ ಅದರ ಬಗ್ಗೆನೂ ಚರ್ಚೆ ಮಾಡ್ತಾರೆ. ಹಾಗೂ ವಿವಿಧ ಇಲಾಖೆಗಳ ಪರಿಶೀಲನಾ ಸಭೆ ಇದೆ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಲ್ಲ ಮಾನ್ಯ ಶಾಸಕರಿಗೆ ನಾವು ಆಮಂತ್ರಣವನ್ನು ಕೊಟ್ಟಿದ್ದೀವಿ, ಹಾಗೂ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೂ ಹೇಳಿದ್ದೀವಿ. ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ 7 ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬರಬೇಕಂತ ನಾವು ಅವರಿಗೆ ಮೀಟಿಂಗ್ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಥ್ಯಾಂಕ್ ಯು. ಸೊ ಇದು ಸದ್ಯ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಿರುವಂತಹ ಮಳೆಯಿಂದಾಗಿ ಸದ್ಯ ಈಗ ಬೆಳಗಾವಿ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಅದರ ಜೊತೆಗೆ ನಾಳೆ ಸಿಎಂ ಅವರು ಕೂಡ ಬೆಳಗಾವಿಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ನಾವೀಗ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನ ಜಿಲ್ಲಾಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.